ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಇಂದು ಮುಂಜಾನೆ SSLC ರಿಸಲ್ಟ್ ಅನ್ನ ನಮ್ಮ ಶಿಕ್ಷಣ ಇಲಾಖೆಯವರು ಅನೌನ್ಸ್ ಮಾಡಿದ್ರು. ಈಗ ರಿಸಲ್ಟ್ ಬಂದ ಮುಂದಿನ 4 ರಿಂದ 5 ಗಂಟೆಗಳಲ್ಲಿ ರಿವ್ಯಾಲ್ಯೂಯೇಷನ್ ಏನಿದೆ ಅದಕ್ಕೆ ಸಂಬಂಧಂತಹ ಪ್ರೊಸೀಜರ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಈ ವಿಡಿಯೋದಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಏನಕ್ಕೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವುದು, ಫೀಸ್ ಎಷ್ಟಿರುತ್ತೆ, ಈ ರೀತಿ ಎಲ್ಲ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಿದ್ದೀವಿ. ನಂತರ SSLC ರಿಸಲ್ಟ್ ಬಂದ್ಮೇಲೆ ವಿದ್ಯಾರ್ಥಿಗಳಿರುವಂತಹ ದೊಡ್ಡ ಪ್ರಶ್ನೆ ಏನು ತಿಳಿದ್ರೆ, SSLC ಮುಗೀತು, ಈಗ ಮುಂದೆ ಏನನ್ನ ಸ್ಟಡಿ ಮಾಡಬೇಕು ಅಂತ. ಈ ರೀತಿ ಪ್ರಶ್ನೆ ನಿಮ್ಮಲ್ಲಿ ಇರುತ್ತೆ, ನಿಮ್ಮಲ್ಲೂ ಕೂಡ ಈ ಪ್ರಶ್ನೆ ಇರುತ್ತೆ. ಸೊ ನಿಮಗೆ ಸಹಾಯ ಆಗೋ ರೀತಿ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅದ್ರ ರೀತಿ ಟಾಪ್ ನೋಟ್ಸ್ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಚೆಕ್ ಮಾಡಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಯಾವ ವಿದ್ಯಾರ್ಥಿಗಳು ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡ್ಬೇಕಂತಿದ್ದಾರೆ ಅಥವಾ ರೀಟೋಟಲಿಂಗಿಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಮೊದಲಿಗೆ ಸ್ಕ್ಯಾನ್ಡ್ ಕಾಪಿಯನ್ನು ತರಿಸಬೇಕು. ಸರಿನಾ? ಈಗ ಸ್ಕ್ಯಾನ್ಡ್ ಕಾಪಿಯನ್ನ ತರಿಸಿದ್ರೆ ಮಾತ್ರ ನಿಮಗೆ ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗಿಗೆ ಅಪ್ಲೈ ಮಾಡೋದಕ್ಕಾಗತ್ತೆ. ಈಗ ಸ್ಕ್ಯಾನ್ಡ್ ಕಾಪಿ ಅಂದ್ರೆ ಏನದು ಶಾರ್ಟ್ ಆಗಿ ಹೇಳೋದಾದ್ರೆ, ನೀವೀಗ ಎಕ್ಸಾಮ್ನ ಬರ್ದಿರ್ತೀರ, ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡಿ ನಿಮಗೆ ಕಳಿಸಲಾಗತ್ತೆ. ಸೊ ಇದಕ್ಕೆ ವಿದ್ಯಾರ್ಥಿಗಳು ಅಪ್ಲೈ ಮಾಡಬೇಕು. ನಂತರ ನೀವು ಯಾವ ವಿಷಯದ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿರ್ತೀರೋ ಆ ವಿಷಯಕ್ಕೆ ಮಾತ್ರ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗಿಗೆ ಅಪ್ಲೈ ಮಾಡೋದಕ್ಕಾಗತ್ತೆ. ಈಗ ನೀವು ಯಾವುದೋ ಒಂದು ವಿಷಯದ ಸ್ಕ್ಯಾನ್ಡ್ ಕಾಪಿನ ತರಿಸಿದ್ರ, ಅದನ್ನ ಬಿಟ್ಟು ಬೇರೆ ವಿಷಯಕ್ಕೆ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅವಕಾಶ ಇರಲ್ಲ. ನೀವೀಗ ಸೈನ್ಸ್ ಸಬ್ಜೆಕ್ಟ್ನ ಸ್ಕ್ಯಾನ್ಡ್ ಕಾಪಿ ತರಿಸಿದ್ರೆ ಅದಕ್ಕೆ ಮಾತ್ರ ನೀವು ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗ್ಗೆ ಅಪ್ಲೈ ಮಾಡಬಹುದು. ಈಗ ಸೈನ್ಸ್ನ ತರಿಸಿ ಸೋಷಿಯಲ್ ಸೈನ್ಸ್ಗೆ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತೀನಿ ಅಂತ ಹೇಳೋದಕ್ಕೆ ಆಗಲ್ಲ. ಸರಿ, ಈಗ ಈ ಒಂದು ರಿವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಬೇಕಾಗತ್ತೆ. ಈ ಸ್ಕ್ಯಾನ್ಡ್ ಕಾಪಿ ಏನಿದೆ ಅದಕ್ಕೆ ಅಪ್ಲಿಕೇಶನ್ ಇಂದಿನಿಂದನೇ ಸ್ಟಾರ್ಟ್ ಆಗಿದೆ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ನಂತರ ಈಗಾಗಲೇ ಹೇಳಿದೆ, ಇಂದಿನಿಂದ ಅಂದರೆ ಮೇ 9, 2024 ಈ ಒಂದು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಮೇ 16, 2024 ಆಗಿರುತ್ತೆ. ಹಾಗಿದ್ರೆ ಅಪ್ಲಿಕೇಶನ್ ಎಲ್ಲ ಹಾಕೋದು ಅಂತ ತಿಳ್ಕೊಳ್ಳೋದಾದ್ರೆ, ನಮ್ಮ ಶಿಕ್ಷಣ ಇಲಾಖೆಯವರ ಅಫಿಷಿಯಲ್ ವೆಬ್ಸೈಟ್ ಇದೆ, KSEAB.karnataka.gov.in ಅಂತ. ಈ ವೆಬ್ಸೈಟ್ ಏನಿದೆ ಇದರ ಮೂಲಕ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗಿಗೆ ಅಪ್ಲಿಕೇಶನ್ ಹಾಕಬಹುದು. ಅದೇ ರೀತಿ ಸ್ಕ್ಯಾನ್ಡ್ ಕಾಪಿಗೂ ಕೂಡ ಇದೇ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸರಿನಾ? ನಂತರ ಈ ಒಂದು ಸ್ಕ್ಯಾನ್ಡ್ ಕಾಪಿ ಏನಿದೆ ಅದಕ್ಕೆ ಫೀಸ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಸ್ಕ್ಯಾನ್ಡ್ ಕಾಪಿ ವಿದ್ಯಾರ್ಥಿಗಳು ತರಿಸ್ತಾರೆ ಅಂತ ಹೇಳಿದ್ರೆ ಪ್ರತಿ ವಿಷಯದ ಸ್ಕ್ಯಾನ್ಡ್ ಕಾಪಿಗೆ ವಿದ್ಯಾರ್ಥಿಗಳು 410 ರೂಪಾಯಿಗಳ ಫೀಸನ್ನು ತುಂಬಬೇಕಾಗತ್ತೆ. ನಂತರ ಈ ಒಂದು ಸ್ಕ್ಯಾನ್ಡ್ ಕಾಪಿಗೆ ಅಪ್ಲಿಕೇಶನ್ ಏನಿದೆ ಅದನ್ನು ಕೂಡ ಆನ್ಲೈನಲ್ಲೇ ಹಾಕೋದು, ಹಾಗೆ ಫೀಸ್ ಏನಿರುತ್ತೆ ಅದನ್ನು ಕೂಡ ಆನ್ಲೈನಲ್ಲೇ ತುಂಬಬೇಕಾಗತ್ತೆ. ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಸ್ಕ್ಯಾನ್ಡ್ ಕಾಪಿ ಅಂದ್ರೆ ಅರ್ಥ ಅಂದ್ಕೊಂಡಿದ್ದೀನಿ, ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಗೆ ಕಳಿಸ್ತಾರೆ. ಈಗ ಎಕ್ಸಾಂಪಲ್ಗೆ ನೀವೀಗ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನ ಆನ್ಸರ್ ಪೇಪರ್ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಗೆ ಕಳಿಸ್ತಾರೆ. ಅದರಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಯಾವ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಬಂದಿದೆ ಇದೆಲ್ಲ ಗೊತ್ತಾಗುತ್ತೆ. ಸೊ ಅದರ ನಂತರ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಆ ಸ್ಕ್ಯಾನ್ಡ್ ಕಾಪಿಯನ್ನು ನಿಮ್ಮ ಟೀಚರ್ಸ್ ತೋರಿಸ್ಬೋದು. ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಆಗಿದ್ರೆ ಮ್ಯಾಥಮೆಟಿಕ್ಸ್ ಟೀಚರ್ಸ್ಗೆ ತೋರಿಸ್ಬೋದು, ಈ ರೀತಿ ಮಾರ್ಕ್ಸ್ ಕೊಟ್ಟಿದ್ದಾರೆ, ಮತ್ತೆಲ್ಲಾದ್ರೂ ಮಾರ್ಕ್ಸ್ ಬರೋ ಚಾನ್ಸಸ್ ಇದೆಯಾ ಅಂತ ಕೇಳಬಹುದು. ಅಕಸ್ಮಾತ್ ನಿಮ್ಮ ಟೀಚರ್ ಮತ್ತೆ ಮಾರ್ಕ್ಸ್ ಬರುತ್ತೆ, ಅವರು ಯಾವುದೋ ಒಂದು ಆನ್ಸರ್ಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಮತ್ತೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಮಾತ್ರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿ. ಈಗ ಅಕಸ್ಮಾತ್ ನಿಮ್ಮ ಟೀಚರ್ ಚೆಕ್ ಮಾಡಿ ಇದಕ್ಕೆ ಮತ್ತೆ ಮಾರ್ಕ್ಸ್ ಬರಲ್ಲ ಅಂತ ಹೇಳಿದ್ರೆ ರಿವ್ಯಾಲ್ಯೂಯೇಷನ್ ಅಥವಾ ರೀಟೋಟಲಿಂಗಿಗೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವೀಗ ಸ್ಕ್ಯಾನ್ಡ್ ಕಾಪಿಗೆ ಅಪ್ಲೈ ಮಾಡಿದೆ ಅಂತ ಹೇಳಿದ್ರೆ ನೀವು ಮುಂದೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಲೇಬೇಕು. ಆ ರೀತಿ ರೂಲ್ಸ್ ಏನಿರಲ್ಲ. ನೀವು ಜಸ್ಟ್ ಸ್ಕ್ಯಾನ್ಡ್ ಕಾಪಿ ತೆಗೆದುಕೊಂಡು ಅದ್ರ ನಂತರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಬೇಡ ಅಂತ ಹೇಳಿದ್ರೆ ಬಿಡಬಹುದು. ನಂತರ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ಸ್ಕ್ಯಾನ್ಡ್ ಕಾಪಿ ಏನಿದೆ ಅದಕ್ಕೆ ನೀವು ಮೊದಲಿಗೆ ಅಪ್ಲೈ ಮಾಡ್ತೀರಾ, ಸ್ಕ್ಯಾನ್ಡ್ ಕಾಪಿನ ತರಿಸ್ತೀರಾ, ಅದರ ನಂತರ ನಿಮ್ಮ ಟೀಚರ್ಸ್ ಹತ್ರ ಚೆಕ್ ಮಾಡಿ ಮತ್ತೆ ಮಾರ್ಕ್ಸ್ ಬರತ್ತಾ ಅಥವಾ ಇಲ್ವಾ ಅಂತ ತಿಳಿದುಕೊಳ್ತೀರಾ. ಅದರ ನಂತರ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ನೀವು ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗಿಗೆ ಅಪ್ಲೈ ಮಾಡಬಹುದು. ಈಗ ರಿವ್ಯಾಲ್ಯೂಯೇಷನ್ ಅಂದ್ರೆ ಏನು ತಿಳ್ಕೊಳ್ಳೋದಾದ್ರೆ, ನಿಮ್ಮ ಆನ್ಸರ್ ಪೇಪರ್ ಏನಿರುತ್ತೆ ಅದನ್ನ ಆಲ್ರೆಡಿ ಒಮ್ಮೆ ಇವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ನೀವೀಗ ರಿಸಲ್ಟ್ ಬಂತಲ್ವಾ ಅದರಲ್ಲಿ ಚೆಕ್ ಮಾಡಿರ್ತೀರ. ಅದರ ನಂತರ ನೀವು ಸ್ಕ್ಯಾನ್ಡ್ ಕಾಪಿಯನ್ನು ತರಿಸಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಆನ್ಸರ್ ಪೇಪರ್ಗೆ ಮೊದಲೆಷ್ಟು ಮಾರ್ಕ್ಸ್ ಬಂದಿತ್ತು ಅದನ್ನ ಕನ್ಸಿಡರ್ ಮಾಡಲ್ಲ. ನಿಮ್ಮ ಆನ್ಸರ್ ಪೇಪರ್ಲಿರುವಂತಹ ಪ್ರತಿ ಉತ್ತರವನ್ನು ಕೂಡ ಮತ್ತೊಮ್ಮೆ ಸಂಪೂರ್ಣವಾಗಿ ಚೆಕ್ ಮಾಡಿ ಮಾರ್ಕ್ಸ್ ಅಲಾಟ್ ಮಾಡ್ತಾರೆ. ಅದರ ನಂತರ ಮತ್ತೆ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ರೆ ಅಥವಾ ಮತ್ತೊಮ್ಮೆ ಸಂಪೂರ್ಣವಾಗಿ ಇವ್ಯಾಲ್ಯೂಯೇಟ್ ಮಾಡಿ ಮಾರ್ಕ್ಸ್ ಅನ್ನ ನೀಡಲಾಗುತ್ತೆ, ಅದನ್ನ ಕೌಂಟ್ ಮಾಡಿ ನಿಮ್ಗೆ ನೀಡ್ತಾರೆ. ಅಂದ್ರೆ ಮತ್ತೊಮ್ಮೆ ಸಂಪೂರ್ಣವಾಗಿ ಚೆಕ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡ್ತಾರೆ. ಇದು ರಿವ್ಯಾಲ್ಯೂಯೇಷನ್ ಆಗಿರುತ್ತೆ. ಸೊ ಈಗ ಯಾವುದೇ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಡೇಟ್ಸ್ ಅನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅದೇ ರೀತಿ ರೀಟೋಟಲಿಂಗಿಗೆ ಮೇ 13, 2024 ಮೇ 22, 2024 ಅಪ್ಲೈ ಮಾಡಬಹುದು. ಇದಕ್ಕೆ ಹೇಳಿ
ರಿವ್ಯಾಲ್ಯೂಯೇಷನ್ ಹಾಗೆ ರೀಟೋಟಲಿಂಗ್ಗೆ. ಈಗ ರೀಟೋಟಲಿಂಗ್ ಅಂದರೆ ತಿಳ್ಕೊಳ್ಳೋದಾದ್ರೆ, ನೀವು ರೀಟೋಟಲಿಂಗ್ಗೆ ಅಪ್ಲೈ ಮಾಡಿದ್ರೆ ಅದರಲ್ಲಿ ನಿಮ್ಮ ಉತ್ತರಗಳನ್ನು ಮತ್ತೊಮ್ಮೆ ಚೆಕ್ ಮಾಡಲಾಗಲ್ಲ. ನೀವು ಆಲ್ರೆಡಿ ಏನು ಎಕ್ಸಾಮ್ ಬರೆದಿದ್ರಿ, ಇವ್ಯಾಲ್ಯೂಯೇಟ್ ಮಾಡಿ ರಿಸಲ್ಟನ್ನು ಕೊಟ್ಟಿದ್ರು, ಈಗ ಆಲ್ರೆಡಿ ಇವ್ಯಾಲ್ಯೂಯೇಷನ್ ಆಗಿರುತ್ತೆ ಮೊದಲೇ ಬಾರಿ. ಸೊ ಅದರಲ್ಲಿ ಮಾರ್ಕ್ಸನ್ನು ಕೊಟ್ಟಿದ್ದಾರಲ್ವಾ, ಅದನ್ನು ಕೌಂಟ್ ಮಾಡೋದ್ರೊಳಗಡೆ ಏನಾದ್ರು ಮಿಸ್ಟೇಕ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ಮಿಸ್ಟೇಕ್ ಆಗಿದ್ರೆ ಅಥವಾ ಮತ್ತೊಮ್ಮೆ ಕೌಂಟ್ ಮಾಡಿ ನಿಮಗೆ ತಿಳಿಸ್ತಾರೆ. ಇದನ್ನ ರೀಟೋಟಲಿಂಗ್ ಅಂತ ಹೇಳ್ತಾರೆ. ಸರಿನಾ? ರಿವ್ಯಾಲ್ಯೂಯೇಷನ್ ಅಲ್ಲಿ ಆನ್ಸರ್ ಪೇಪರ್ ಮತ್ತೊಮ್ಮೆ ಸಂಪೂರ್ಣವಾಗಿ ಚೆಕ್ ಆಗುತ್ತೆ. ರೀಟೋಟಲಿಂಗ್ ಅಲ್ಲಿ ಜಸ್ಟ್ ಮಾರ್ಕ್ಸ್ ಅನ್ನ ಕೌಂಟ್ ಮಾಡ್ತಾರೆ. ಮೊದಲು ಅಲಾಟ್ ಮಾಡಿರುವಂತಹ ಮಾರ್ಕ್ಸ್ ಅನ್ನ ಮತ್ತೊಮ್ಮೆ ಕೌಂಟ್ ಮಾಡಿ ತಿಳಿಸ್ತಾರೆ. ಸರಿ, ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈ ರಿವ್ಯಾಲ್ಯೂಯೇಷನ್ ಏನಿದೆ ಅದಕ್ಕೆ ಫೀಸ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ವಿಷಯಕ್ಕೆ 810 ರೂಪಾಯಿಗಳ ಫೀಸ್ ಇರುತ್ತೆ. ಈಗ ನೀವು ಒಂದೇ ಸಬ್ಜೆಕ್ಟ್ನ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ 810 ರೂಪಾಯಿ ಅದನ್ನ ಪೇ ಮಾಡ್ತೀರಾ. ಅದೇ ರೀತಿ ನೀವು 3 ವಿಷಯಗಳ ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಯಾವುದು 810 × 3 ಅದು ನಿಮ್ಮ ಫೀಸ್ ಆಗಿರುತ್ತೆ. ನಂತರ ರಿವ್ಯಾಲ್ಯೂಯೇಷನ್ ರೀಟೋಟಲಿಂಗ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ನಂತರ ಪ್ರಾರಂಭದಲ್ಲಿ ಹೇಳಿದ್ದೆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಅದರಲ್ಲಿ ಟಾಪ್ ಮಾಡಿ ಹೊಸಕೊಟ್ಟಿದ್ದೀನಿ ಅಂತ ಚೆಕ್ ಮಾಡಿ, ನಿಮಗೆ 100% ಹೆಲ್ಪ್ ಆಗುತ್ತೆ. ನಂತರ ಆಲ್ ದ ಬೆಸ್ಟ್. ಬೇರೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಜೈ ಹಿಂದ್, ವಂದೇ ಮಾತರಂ.